ಮೆಷರ್ಮೆಂಟ್ ಯಾವ ರೀತಿ ತೊಗೊಳೋದು ಅಂತ ತಗೋಣ. ಫಸ್ಟ್ ಯಾವಾಗಲೂ ನಾವು ಮೆಷರ್ಮೆಂಟ್ ತೊಗೋಬೇಕಾದ್ರೆ ಶೋಲ್ಡರಿಂದ ಸ್ಟಾರ್ಟ್ ಮಾಡ್ತೀವಿ. ಶೋಲ್ಡರ್ ಮೆಷರ್ಮೆಂಟ್ಗೆ ನಮ್ಮ ಬಾಡಿಗೆ ಏನು ಕೈ ಜಾಯಿನ್ ಆಗಿದೆಯೋ ಈ ಕಂಟ್ರಿ ಹತ್ರದಿಂದ ನೀವು ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೋಬಹುದು. ಇಲ್ಲ ಹಾಗೆ ಕೈನ ಹೀಗೆ ನೇರವಾಗಿ ತಗೊಳ್ಳಿ. ಸರಿ, ಹೀಗೆ ತಗೊಂಡು ಹಿಂದೆ ತುಂಬ ಹಿಂಗೆ ಮೇಲೆ ಕತ್ತತ್ರನೂ ಇರೋದು ಬೇಡ ಮತ್ತು ಕೆಳಗಡೆನೂ ಇರೋದು ಬೇಡ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಹೀಗೆ ತೋರಿಸಿ ನೋಡಿ. ಈ ಕಂಪ್ನಿಯಿಂದ ನನಗೆ ಮೇಲೆಗೆ ಸ್ಟ್ರೈಟ್ ಹೋಗ್ತಾ ಇದ್ದೀನಿ, ಅದೇ ಥರ ಈ ಕಡೆ ಹೋಗ್ತೀನಿ, ಹೀಗೆ ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಹಿಂಗೆ ಸ್ಟ್ರೈಟ್ ಹೋದರೆ 9.5 ಇಂಚಿಗೆ ಶೋಲ್ಡರ್ ಬರ್ತಾ ಇದೆ. ಓಕೆನಾ, ಇದು ಶೋಲ್ಡರ್ ಮೆಷರ್ಮೆಂಟ್. ರೆಗ್ಯುಲರ್ ಆಗಿ ನೀವು ಯಾರಿಗೆ ಮೆಷರ್ಮೆಂಟ್ ತೊಗೋಬೇಕಾದ್ರೆ ಶೋಲ್ಡರ್ ಮಾಡಬೇಕು. ಈ ಮಧ್ಯ ಭಾಗದಲ್ಲಿ ಹೀಗೆ ನೇರ ನೋಡಿ, ಹೀಗೆ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಂಡ್ರೆ ಈ ಕಡೆಯಿಂದ ಆ ಕಡೆಗೆ ನಿಮಗೆ ಸೇಮ್ ಶೋಲ್ಡರ್ ಸಿಗುತ್ತೆ. ಶೋಲ್ಡರ್ ಆದಮೇಲೆ ಕೈಗೆ ಚೆಸ್ಟ್ ಮೆಷರ್ಮೆಂಟ್ ಹೇಳ್ತೀನಿ. ಸೊ ಚೆಸ್ಟ್ ಮೆಷರ್ಮೆಂಟ್ ತೊಗೋಬೇಕಾದ್ರೂ ಅಷ್ಟೇ ಹೀಗೆ ಹಾಕಿರೋ ಬಟ್ಟೆ ತಿಕ್ಕಾಗಿದೆಯಾ ಅಥವಾ ತೆಳು ಇದೆಯಾ ಅಂತ ನೋಡ್ಕೊಳ್ಳಿ. ತುಂಬ ದಪ್ಪ ಬಟ್ಟೆ ಹಾಕ್ಕೊಂಡಿದ್ರೆ ಮೆಷರ್ಮೆಂಟ್ ಮಿಕ್ಸ್ ಆಗಿಬಿಡುತ್ತೆ. ಸೊ ಈಗ ಕರೆಕ್ಟಾಗಿದೆ ನೋಡಿ. ಹೀಗೆ ಇದು ಮಾಡಿಕೊಂಡ್ರೆ 21.25 ಅಂತ ಬರ್ತಾ ಇದೆ ನೋಡಿ. ಟೇಪು ಈ ಥರ ಮೇಲೆ ಕಂಪ್ಲೀಟ್ ಕೆಳಗಡೆನೇ ಇರಬೇಕು. ಚೆಸ್ಟ್ ಬಂದು 21 ಇಂಚ್ ಬರ್ತಾ ಇದೆ. ಅದಾದಮೇಲೆ ಮಕ್ಕಳಲ್ಲಿ ಯೂಶಲಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಹೊಟ್ಟೆ ಸ್ವಲ್ಪ ಮುಂದೆ ಇರುತ್ತೆ, ಚೆಸ್ಟಿಗಿಂತ ಹೊಟ್ಟೆ ಮುಂದೆ ಇರುತ್ತೆ. ಸೊ ಆ ಹೊಟ್ಟೆ ಏನು ಮುಂದೆ ಇದೆಯೋ ಆ ಜಾಗದಲ್ಲೇ ವೇಸ್ಟ್ ರೌಂಡ್ನ ತೊಗೊಬೇಕಾಗುತ್ತೆ. ಈಗ ಇವ್ರಿಗೆ ವೇಸ್ಟ್ ರೌಂಡ್ ಅಂತ ತೊಗೊಂಡ್ರೆ 20.5 20.5 ಇಂಚ್ ಬರ್ತಾ ಇದೆ. ಹಾಗೆ ಬ್ಯಾಕ್ ಟರ್ನ್ ಮಾಡ್ತಾ ಎಲ್ಲೂ ಲೂಸ್ ಬಿಡೋದು ಬೇಡ. 21 ಇಂಚ್ ಬರ್ತದೆ ವೇಸ್ಟ್ ರೌಂಡ್. ಓಕೆನಾ, ಸೊ ಚೆಸ್ಟ್ ಆಯಿತು, ವೇಸ್ಟ್ ಆಯಿತು, ಶೋಲ್ಡರ್ ಆಯಿತು. ಇದಾದಮೇಲೆ ನೀವು ಟಾಪ್ ಲೆಂತ್ ಯಾವ ಡ್ರೆಸ್ ರೆಡಿ ಮಾಡ್ತಾ ಇದ್ರೋ ಅದಕ್ಕೆ ಎಲ್ಲಿ ಲೆಂತ್ ಬೇಕೋ ಅಷ್ಟು ತೊಗೋಬೇಕು ಸರಿಯಾಗಿ. ಸೊ ಇವಾಗ ಇವ್ರಿಗೆ ಕ್ರಾಪ್ ಟಾಪ್. ಸೊ ಕ್ರಾಪ್ ಟಾಪ್ ಹಿಂಗೆ ಈ ಒಕ್ಕಳು ಏನಿದೆಯೋ ಲೇಬಲ್ ಪಾಯಿಂಟು ಅದರಿಂದ ಮೇಲಕ್ಕಾದ್ರೂ ತೊಗೋಬೋದು ಅಥವಾ ಕೆಳಗಡೆಗಾದ್ರೂ ತೊಗೋಬೋದು. ನೀವು ಯಾವ ಡಿಸೈನ್ ಮಾಡ್ತಾ ಇದ್ರೋ ಅದ್ರ ಮೇಲೆ ಬೇಕು. ಓಕೆನಾ, ಸೊ ಇವಾಗ ಇವ್ರಿಗೆ ನಾನು ಸ್ವಲ್ಪ ಲಾಂಗ್ ಟಾಪ್ನ ಮಾಡ್ತಾ ಇದ್ದೀನಿ. 12 ಇಂಚ್ ಅಂತ ತೊಗೊಳ್ತಾ ಇದ್ದೀನಿ. ಓಕೆನಾ, ಸೊ 12 ಅಂದರೆ ಇಲ್ಲಿಗೆ ಬರುತ್ತೆ. ಹಾಕಿರೋ ಶಾರ್ಟ್ಸ್ ಅಥವಾ ಪ್ಯಾಂಟು ಕವರ್ ಆಗೋ ಥರ 12 ಇಂಚ್ ಅಂತ ತೊಗೊಳ್ತಾ ಇದ್ದೀನಿ. ಇಷ್ಟೇ ಲೆಂತ್ ಎಲ್ಲ ತೊಗೊಂಡಿದ್ವಿ. ಚೆಸ್ಟು, ವೇಸ್ಟು, ಶೋಲ್ಡರ್ ಇಷ್ಟೇ ಸಾಕಾಗುತ್ತೆ. ಇನ್ ಕೇಸ್ ಏನಾದರೂ ನೆಕ್ ಡಿಸೈನ್ ಇದೆ ಅಂತಂದರೆ ನೆಕ್ ಡೀಪ್ ಎಷ್ಟು ಬೇಕು ಅಂತ. ಮಕ್ಕಳಿಗೆ ಯೂಶಲ್ ಆಗಿ ನೆಕ್ ಡೀಪು ಕಡಿಮೆನೇ ಬರುತ್ತೆ. ಸೊ ನೋಡಿ, ನೀವು ಇಟ್ಟರೆ ಸ್ಟ್ರೈಟಾಗಿ ಇಡಬೇಕು. ಟೇಪ್ನ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ನೆಕ್ ಡೀಪ್ ಬೇಕೋ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಮಿಡ್ ಪಾಯಿಂಟಲ್ಲೇ ಇಡಬೇಕು. ತುಂಬ ಹೀಗೆ ಕತ್ತತ್ರ ಇಡೋದು ಅಥವಾ ಇಲ್ಲಿ ಸೈಡಲ್ಲಿ ಇಡೋದೆಲ್ಲ ಮಾಡೋದು ಬೇಡ. ಕರೆಕ್ಟಾಗಿ ಹೀಗೆ ಮಿಡ್ ಪಾಯಿಂಟಲ್ಲಿ ಇಟ್ಟರೆ ಇವ್ರಿಗೆ 2.5 ಅಥವಾ 3 ಇಂಚ್ ಸಾಕಾಗುತ್ತೆ ಫ್ರಂಟಲ್ಲಿ. ಅದೇ ಥರ ಬ್ಯಾಕಲ್ಲಿ ಕೂಡ ನೋಡಿ ಹೀಗೆ ಕ್ಲೋಸ್ ಬೇಕಾದರೆ 1 ಇಂಚ್ ಮಾಡ್ಬೋದು. ಸ್ವಲ್ಪ ಡೀಪ್ ಬೇಕಾದರೆ 2, 2.5, 3. ಓಕೆ, ಸೊ ಯಾವಾಗಲೂ ಡೀಪ್ ತೊಗೋಬೇಕಾದ್ರೆ ಸ್ಟ್ರೈಟಾಗಿ ಇಡಬೇಕು. ಇದು ಬಂದು ಟಾಪಿಗೆ ತೊಗೊಳ್ಳೋಣ. ಓಕೆನಾ, ಅದೇ ಥರ ಪ್ಯಾಂಟಿಗೆ ಏನಾದರೂ ನೀವು ಮೆಷರ್ಮೆಂಟ್ ತೊಗೊಳ್ಳೋದಾದರೆ ಪ್ಯಾಂಟ್ ಅವ್ರಿಗೆ ಎಲ್ಲಿ ಹಾಕ್ತಾರೋ ಆ ರೌಂಡನ್ನು ಫಸ್ಟ್. ಓಕೆನಾ, ಸೊ ಈಗ ನಾನು ಇವ್ರಿಗೆ ಪ್ಯಾಂಟ್ ವೇಸ್ಟ್ ರೌಂಡನ್ನ ತೊಗೊಳ್ತಾ ಇದ್ದೀನಿ. ನಿಮ್ಗೊಪ್ಪ ಸರಿಯಾಗಿ. ಸೊ ಈಗ ಇವ್ರು ಹಾಕಿರೋ ವೇಸ್ಟ್ ಏನಿದೆಯೋ ಅದ್ರ ಮೇಲೆ ತೊಗೊಳ್ತಾ ಇದ್ದೀನಿ. ಓಕೆನಾ, ಸೊ ಅದ್ರ ಮೇಲೆ ತೊಗೊಂಡ್ರೆ 19 ಇಂಚ್ ಅಂತ ಬರ್ತಾ ಇದೆ. 19 ಇಂಚ್ ಬಂದು ಇವ್ರಿಗೆ ಪ್ಯಾಂಟ್ ವೇಸ್ಟ್. ಓಕೆ, ಅದಾದಮೇಲೆ ನೀವು ಶಾರ್ಟ್ಸಾ ಅಥವಾ ಆ್ಯಂಕಲ್ ಲೆಂತ, ನೀ ಲೆಂತ ಮತ್ತು ಫ್ಲೋರ್ ಲೆಂತ್ ಎಷ್ಟು ಮಾಡ್ತಿದ್ರು ಆ ಲೆಂತ್ ತೊಗೋಬೇಕು. ಇನ್ ಕೇಸ್ ಈಗ ಇವರಿಗೆ ನಾನು ಫುಲ್ ಪ್ಯಾಂಟ್ ಮಾಡ್ತಾ ಇದ್ದೀನಿ ಅಂದರೆ ಫ್ಲೋರ್ ಲೆಂತ್ ತೊಗೋ. ಓಕೆನಾ, ಫ್ಲೋರ್ ಲೆಂತ್ ತೊಗೊಂಡು ಆಮೇಲೆ ನಾವು ಅದನ್ನು 2 ಇಂಚಸ್ ಮೈನಸ್ ಮಾಡಬೇಕು. ಸರಿಯಾಗಿ ನಿಂತ್ಕೊಪ್ಪ. ಸೊ ನೋಡಿ, ಈಗ 24 ಇಂಚು ಫ್ಲೋರ್ ಲೆಂತ್ ಬರ್ತಾ ಇದೆ. ಇನ್ ಕೇಸ್ ಶಾರ್ಟ್ಸ್ ತೊಗೊಳ್ತೀನಿ ಅಂದರೆ ಈಗ ಇವ್ರು ಹಾಕಿರುವಂಥ ಶಾರ್ಟ್ಸ್ ಬಂದು 10 ಇಂಚ್ ಬರ್ತಾ ಇದೆ. 10 ತೊಗೋಬೋದು, ಇಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ. ಇಟ್ ಡಿಪೆಂಡ್ಸ್ ಯಾವ್ದು ತೊಗೊಳ್ತೀವೋ ಅದು. ಅದಾದಮೇಲೆ ವೇಸ್ಟ್ ರೌಂಡ್ ಆಯಿತು. ನೆಕ್ಸ್ಟ್ ಹಿಪ್ ರೌಂಡ್. ಸೊ ಹಿಪ್ ರೌಂಡ್ ಅಂತಂದರೆ ನಮ್ಗೆ ಇದು ಏನು ಹೈಯೆಸ್ಟ್ ಪಾರ್ಟ್ ಇದೆಯೋ ಇದನ್ನು ನಾವು ಹಿಪ್ ರೌಂಡ್ ಅಂತೀವಿ. ಈ ಹಿಪ್ ರೌಂಡ್ನ ಕೂಡ ತೊಗೋಬೇಕಾದ್ರೆ ಕರೆಕ್ಟಾಗಿ ತೊಗೋಬೇಕು. ಓಕೆನಾ, ಸೊ ಇವಾಗ ಇವ್ರು ಹಿಪ್ ರೌಂಡ್ ಅಂತ ತೊಗೊಂಡ್ರೆ 20 ಇಂಚ್ ಅಂತ ಬರ್ತಾರೆ. ಓಕೆನಾ, ಮೆಷರ್ಮೆಂಟ್ಸ್ ಯಾವ ಥರ ತೊಗೊಂಡ್ರೆ ಗೊತ್ತಾಯ್ತಲ್ಲ. ಇಷ್ಟಿದ್ರೆ ಸಾಕು ಮಕ್ಕಳಿಗೆ, ಇದು ಜಾಸ್ತಿ ಬೇಕಾಗಿಲ್ಲ.